ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಹರ್ಷಿತ್. ರಾಜ್ಯ ರೆಡ್ಡಿ ಜನಸಂಘದ ನಿರ್ದೇಶಕರಿಗೆ ಸನ್ಮಾನ. ಬೆಂಗಳೂರು ಪೂರ್ವ ತಾಲೂಕಿನಿಂದ ರಾಜ್ಯ ರೆಡ್ಡಿ ಜನಸಂಘಕ್ಕೆ ಆಯ್ಕೆಯಾಗಿರುವ ನಿರ್ದೇಶಕರನ್ನ ಮಾರತಹಳ್ಳಿಯಲ್ಲಿ ತಾಲೂಕು ಘಟಕದ ವತಿಯಿಂದ ಸನ್ಮಾನಿಸಲಾಯಿತು. ಪೂರ್ವ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ರೆಡ್ಡಿ ನೇತೃತ್ವದಲ್ಲಿ ನೂತನವಾಗಿ ಆಯ್ಕೆಯಾಗಿರುವ ನಿರ್ದೇಶಕರಾದ ಮುತ್ಸಂದ್ರ ಕೃಷ್ಣಾರೆಡ್ಡಿ, ಶೇಖರ ರೆಡ್ಡಿ, ರಾಜಾರೆಡ್ಡಿ ಅವರನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ರೆಡ್ಡಿ ಜನಸಂಘದ ಅಧ್ಯಕ್ಷ ಜಯರಾಮ ರೆಡ್ಡಿ, ಮುಖಂಡರಾದ ಮಾರತಹಳ್ಳಿ ಜಯರಾಮ ರೆಡ್ಡಿ, ನಲ್ಲೂರಹಳ್ಳಿ ಚಂದ್ರಶೇಖರ್ ರೆಡ್ಡಿ, ಅಶೋಕ ರೆಡ್ಡಿ, ವಿಟಿಬಿ ಬಾಬು ಉಪಸ್ಥಿತರಿದ್ದರು. ಪದಾಧಿಕಾರಿಗಳು, ರಾಜ್ಯ ಸಮಿತಿಯ ರೆಡ್ಡಿ ಜನಸಂಘದ ಅಧ್ಯಕ್ಷರಾಗಿ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ನಮ್ಮ ಸದಸ್ಯರಾದಂಥ ಇವತ್ತು ನಮ್ಮ ರಾಜ್ಯ ಸಂಘದ ಅಧ್ಯಕ್ಷರು ಮರುಆಯ್ಕೆ ಹಾಗೂ ನಿರ್ದೇಶಕರು ಇವತ್ತು ಸನ್ಮಾನ ಹಾಗೂ ಗೌರವ ಸಮರ್ಪಣಾ ಸಮಾರಂಭವನ್ನು ನಮ್ಮವರ ನೇತೃತ್ವದಲ್ಲಿ ಇವತ್ತು ನಾವು ಆಯೋಜಿಸಿದ್ದೇವೆ. ಇದರ ಸಲುವಾಗಿ ನಮ್ಮ ಅಭಿಷೇಕ್ ರೆಡ್ಡಿ ಬರಬೇಕು. ಬಡ ರೈತ ಕುಟುಂಬದ ಮೇಲೆ ಪ್ರಭಾವಿಗಳಿಂದ ಮಾರಣಾಂತಿಕ ಹಲ್ಲೆ. ಹದಗೆಟ್ಟ ಯಾದಗಿರಿ ಜಿಲ್ಲಾ ಪೊಲೀಸ್ ಕಾನೂನು ಸುವ್ಯವಸ್ಥತೆ. ಹಲ್ಲೆಗೊಳಗಾಗಿ ಆಸ್ಪತ್ರೆಗೆ ದಾಖಲಾದ ಬಡ ರೈತನ ಆರೋಗ್ಯ ವಿಚಾರಿಸಿದ ಉಮೇಶ್ ಮುದ್ನಾಳ್. ಜಮೀನಿನ ದಾರಿ ವಿಚಾರಕ್ಕಾಗಿ ಗ್ರಾಮದ ಪ್ರಭಾವಿ ಕುಟುಂಬಸ್ಥರು ಬಡ ರೈತನ ಮನೆಗೆ ನುಗ್ಗಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿರುವ ಘಟನೆ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಜೋಳದಾಡಗಿ ಗ್ರಾಮದಲ್ಲಿ ನಡೆದಿದೆ. ಶರಣಪ್ಪ ಮಾಸ್ಟರ್, ಈಶಪ್ಪ, ಈರಪ್ಪನೂರ್ ಸೇರಿ 12 ಜನರ ತಂಡದಿಂದ ಬಡ ರೈತ ಕುಟುಂಬದ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಜೋಳದಾಡಗಿ ಗ್ರಾಮದ ಬಡ ರೈತ ಮಲ್ಲಪ್ಪ ಗಂಗೊಣ್ಣರ್ ಹಾಗೂ ಆತನ ಪತ್ನಿ ಮೇಲೆ ಹಲ್ಲೆ ನಡೆಸಿದ್ದಾರೆ. ಕೌಡ್ಲಿ, ಬಡಿಗೆ ಹಾಗೂ ದೊಣ್ಣೆಗಳಿಂದ ಹೊಡೆದಿರುವ ಪರಿಣಾಮ ರೈತರ ಹಲ್ಲುಗಳು ಮುರಿದಿವೆ. ಗ್ರಾಮಸ್ಥರು ಜಗಳ ಬಿಡಿಸಲು ಮುಂದಾಗುತ್ತಿದ್ದಂತೆ ದುಷ್ಕರ್ಮಿಗಳು ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಗಾಯಾಳು ಮಲ್ಲಪ್ಪನನ್ನ ಗ್ರಾಮಸ್ಥರು ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ. ಈ ವಿಚಾರ ಗೊತ್ತಾಗುತ್ತಿದ್ದಂತೆ ಜಿಲ್ಲಾಸ್ಪತ್ರೆಗೆ ಕರ್ನಾಟಕ ಪ್ರದೇಶ ಕೂಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಮುದ್ನಾಳ್ ಭೇಟಿ ನೀಡಿ ಗಾಯಾಳು ಆರೋಗ್ಯ ವಿಚಾರಿಸಿ ನ್ಯಾಯ ಕೊಡಿಸುವುದಾಗಿ ಭರವಸೆ ನೀಡಿದ್ರು. ಮಲ್ಲಿಕಾರ್ಜುನ್ ಮಲ್ಲಿಕೇರಿ, NKS TV 4 ನ್ಯೂಸ್, ಯಾದಗಿರಿ. ಅಲ್ಲ ಇದು ಅಲ್ಲಿ ಮುರಿದ ಹೊಲಿಗೆ ಇಲ್ಲಿ ಬಿದ್ದಾವ. ಮುಟ್ಬಾರ್ದು, ಕೈ ಮುಟ್ಬಾರ್ದು. ಕಣ್ಣು ಯಾಕಂದ್ರೆ ಬಂದಿರೋ
ಅಗಸನೂರು ಗ್ರಾಮದಲ್ಲಿ 7ನೇ ದಿನದ ವಿಶೇಷ ಹಗಲು ಸರ್ಗಸ್ತಿ. ಹೌದು, ಶಿರಗುಪ್ಪ ತಾಲೂಕಿನ ಅಗಸನೂರು ಗ್ರಾಮದಲ್ಲಿ ಮೊಹರಂ ದಿನದಂದು ಕಠಿಣ ನಿಯಮ ಪಾಲಿಸಿ ಹಿಂದೂ ಮುಸ್ಲಿಮರು ಸೇರಿ ಪೀರಲ ದೇವರ ಹಬ್ಬವನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾರೆ. ಈ ಪದ್ಧತಿ ಅಂದಿನಿಂದ ಇಂದಿನವರೆಗೂ ಪ್ರಸಿದ್ಧಿಯನ್ನ ಪಡೆದಿದೆ. ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನ ಮುದುಕಲ್ನಲ್ಲಿ ಕಾಣಿಕೆ, ಸಿಂಧನೂರು ತಾಲೂಕಿನ ಆಯನೂರಿನಲ್ಲಿ ಸಕ್ಕರೆಯಾದರೆ ಸಿರಗುಪ್ಪ ತಾಲೂಕಿನ ಅಗಸನೂರು ಗ್ರಾಮದಲ್ಲಿ ತೆಂಗಿನಕಾಯಿ ಹರಕೆ ಅರ್ಪಿಸುವುದು ಈ ಅಗಸನೂರು ಗ್ರಾಮದಲ್ಲಿ ಮೊಹರಂ ಹಬ್ಬದ ವಿಶೇಷವಾಗಿದೆ. ಮೊಹರಂನಲ್ಲಿ ಸಾಮಾನ್ಯವಾಗಿ ಮದ್ಯ ಮಾಂಸ ಸೇವನೆ ನಡೆಯುತ್ತದೆ, ಆದರೆ ಇಲ್ಲಿ ಎಲ್ಲವೂ ತದ್ವಿರುದ್ಧವಾಗಿದೆ. ಗ್ರಾಮಸ್ಥರು ಈ ಹಬ್ಬದ ಆಚರಣೆ ಸಂದರ್ಭದಲ್ಲಿ ಮದ್ಯ ಮಾಂಸವನ್ನ ತ್ಯಜಿಸುತ್ತಾರೆ. ಮಹಿಳೆಯರು ಹೂ ಮುಡಿಯೋದಿಲ್ಲ, ಗ್ರಾಮಸ್ಥರು ಚಪ್ಪಲಿ ಹಾಕದೆ ಬರಿಗಾಲಲ್ಲಿ ಓಡಾಡ್ತಾರೆ. ಹಾಗೂ ಗ್ರಾಮಕ್ಕೆ ಹಬ್ಬ ನೋಡಲು ಬರುವ ಭಕ್ತರು ಬರಿಗಾಲಲ್ಲೇ ಬರ್ತಾರೆ. ಮನೆಗಳ ಬಾಗಿಲು ಮುಚ್ಚೋದಿಲ್ಲ, ಮನೆಯಲ್ಲಿ ಮಂಚ ಹಾಕುವಂತಿಲ್ಲ. ಸಂತಾನ ಭಾಗ್ಯವಿಲ್ಲದವರಿಗೆ ಉಡಿ ತುಂಬುವ ಪದ್ಧತಿ ಈ ಹಬ್ಬದ ವಿಶೇಷವಾಗಿದೆ. ಹೌದು, ಮೊಹರಂ ಹಬ್ಬ ಪ್ರಾರಂಭವು ಚಂದ್ರ ದರ್ಶನದ ನಂತರ ಅಲಾಯಿ ಕುಣಿ ಗುದ್ದೆ ಹಾಕಿದ ದಿನದಿಂದ ದೇವರ ವಿಸರ್ಜನೆವರೆಗೆ ಮಡಿವಂತಿಕೆಯ ನಿಯಮಗಳನ್ನ ಗ್ರಾಮಸ್ಥರು ಪಾಲಿಸುತ್ತಾರೆ. 7ನೇ ದಿನದ ಹಗಲು ಸರಗಸ್ತಿ ಮತ್ತು 8ನೇ ದಿನದ ರಾತ್ರಿ ಸರಗಸ್ತಿ ಆಚರಣೆಯಲ್ಲಿ ಗ್ರಾಮದ ಹಿಂದೂ ದೇವಸ್ಥಾನಗಳಿಗೆ ಈ ದೇವರುಗಳು ತೆರಳಿ ಪೂಜೆ ಸಲ್ಲಿಸುವುದು ಕೋಮು ಸೌಹಾರ್ದತೆಯ ಸಂಕೇತವಾಗಿದೆ. ಅಂದು ಭಕ್ತಾದಿಗಳು ಜೋಳದ ಅನ್ನದ ಕಿಚಡಿ, ಬೆಲ್ಲದ ಪಾನಕ ನೈವೇದ್ಯವನ್ನ ಸಮರ್ಪಿಸಿ ಶ್ರದ್ಧಾ ಭಕ್ತಿಯಿಂದ ಆಚರಿಸುವ ಈ ಹಬ್ಬ ಗ್ರಾಮದಲ್ಲಿ ಶಾಂತಿ ನೆಮ್ಮದಿ ತಂದಿದೆ ಎಂದು ಗ್ರಾಮಸ್ಥರಾದ ಗೋಪಾಲರೆಡ್ಡಿ ನರಸಿಂಹ ಅವರು ತಿಳಿಸಿದರು. ಮೊಹರಂನ ಸಂದರ್ಭದಲ್ಲಿ ನಡೆಯುವ ರಿವಾಯತ್ ಹಾಡುಗಳಿಗೆ ತಕ್ಕಂತೆ ಬಿಂದಿಗೆಯನ್ನ ಕುಡಿಯುವುದು ಗ್ರಾಮೀಣ ಸೊಗಡಿನ ಆಕರ್ಷಣೆಯನ್ನ ಜೀವಂತಗೊಳಿಸುತ್ತದೆ. ಈ ಗ್ರಾಮದಲ್ಲಿ 400 ವರ್ಷಗಳಿಂದ ಲಿಂಗಾಯತರ ಮನೆತನದ ಒಂದೇ ಕುಟುಂಬದವರು ಪೀರಲು ದೇವರನ್ನ ಹಿಡಿಯುತ್ತಾ ಬಂದಿರುವುದು ವಿಶೇಷವಾಗಿದೆ. ಇದೇ ಮನೆತನದ ಶರಬಣ್ಣ ತಾತ ಮುಖ್ಯ ದೇವರನ್ನ ಹೊತ್ತು ಈ ಸಂದರ್ಭದಲ್ಲಿ ಮುಂದಿನ ವರ್ಷದ ಮಳೆ ಬೆಳೆ ಬಗ್ಗೆ ಭವಿಷ್ಯವನ್ನ ನುಡಿತಾರೆ. ವಲಸೆ ಹೋದ ಗ್ರಾಮಸ್ಥರು ಈ ದಿನದಂದು ಇಲ್ಲಿಗೆ ಬಂದು ಭಾವೈಕ್ಯತೆಯಿಂದ ಮೊಹರಂ ಹಬ್ಬವನ್ನ ಆಚರಿಸುತ್ತಾರೆ. ರಾಜಾಸಾಬ್ ಸಿರಗುಪ್ಪ, NK24 ನ್ಯೂಸ್ ಬ್ಯೂರೋ, ಸಿರಗುಪ್ಪ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಗಂಜಿಹಾಳ ಗ್ರಾಮದಲ್ಲಿ ನಡೆದಿದ್ದ ಪಿಕೆಪಿಎಸ್ ಚುನಾವಣೆ ಬಿಜೆಪಿ ಕಾಂಗ್ರೆಸ್ ಗುದ್ದಾಟದಿಂದ ಚುನಾವಣೆಯನ್ನ ರದ್ದು ಮಾಡಲಾಯಿತು. ಈ ಹಿಂದೆಯೂ ಪಿಕೆಪಿಎಸ್ ಚುನಾವಣೆ ಸಂದರ್ಭದಲ್ಲಿ ಕಾಂಟ್ರವರ್ಸಿಗೆ ಹೆಸರಾಗಿದ್ದ ಗಂಜಿಹಾಳದ ಗ್ರಾಮ ಇಂದು ಕೂಡ ಪಿಕೆಪಿಎಸ್ ಚುನಾವಣೆ ಸಂಬಂಧ ಇಡೀ ಗಂಜಿಹಾಳ ಗ್ರಾಮದಲ್ಲಿ ಪ್ರಕ್ಷುಬ್ಧ ವಾತಾವರಣ ಸೃಷ್ಟಿಯಾಗಿತ್ತು. ಚುನಾವಣೆಯ ಬ್ಯಾಲೆಟ್ ಪೇಪರ್ ಅನ್ನ ಚುನಾವಣಾ ಅಧಿಕಾರಿ ಕೆಲವು ಬ್ಯಾಲೆಟ್ ಪೇಪರ್ಗಳನ್ನು ಅಕ್ರಮವಾಗಿ ಹರಿದು ತಮ್ಮ ಬಳಿ ಇಟ್ಟುಕೊಂಡಿದ್ದಾರೆ ಎಂದು ಆರೋಪಿಸಿ ಬಿಜೆಪಿ ಮುಖಂಡ ವೀರೇಶ್ ಉಂಡೋಡಿ ಮತ್ತು ಕಾರ್ಯಕರ್ತರು ಪೊಲೀಸರೊಂದಿಗೆ ವಾಗ್ವಾದಕ್ಕೆ ಇಳಿದಿದ್ರು. ಬ್ಯಾಲೆಟ್ ಪೇಪರ್ಗಳನ್ನು ಗ್ರಾಮದ ಚುನಾವಣಾ ಕೊಠಡಿಯೊಳಗೆ ಇಟ್ಟು ಹೋಗಬೇಕು ಎಂದು ಪ್ರತಿಭಟನಾಕಾರರು ಪಟ್ಟು ಹಿಡಿದಿದ್ರು. ಹೋರಾಟಕ್ಕಿಳಿದ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ಮನವೊಲಿಸುವ ಪ್ರಯತ್ನ ಮಾಡಿದ್ದರೂ ಬಗ್ಗದ ಪ್ರತಿಭಟನಾಕಾರರು ಚುನಾವಣಾ ಅಧಿಕಾರಿ ನಮ್ಮ ಎದುರಿಗೆ ಬಂದು ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡಿ ಹೋಗಬೇಕು ಎಂದು ಪಟ್ಟು ಹಿಡಿದರು. ಇದೇ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿಯನ್ನ ಪ್ರತಿಭಟನಾಕಾರರ ಮುಂದೆ ಕರೆಯಿಸಿದ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿ
ಎಂಎಸ್ ಬೆಳಗಿ ಈ ಚುನಾವಣೆಯನ್ನ ಮುಂದೂಡಲಾಗಿದೆ ಎಂದು ಘೋಷಿಸಿದರು. ತದನಂತರ ಚುನಾವಣಾ ಬ್ಯಾಲೆಟ್ಗಳನ್ನು ಬಾಗಲಕೋಟೆಯ ಚುನಾವಣಾ ಕಚೇರಿಗೆ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಕಳಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ವೀರೇಶ್ ಉಂಡೋಡಿ, ಇದು ಶಾಸಕ ವಿಜಯಾನಂದ ಕಾಶಪ್ಪನವರ ಕುಮ್ಮಕ್ಕಿನಿಂದ ಅಧಿಕಾರಿಗಳು ಈ ರೀತಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಶಿವಯ್ಯ ಕೆಂಬಾವಿಮಠ, ಎನ್ಕೆಎಸ್ ಟಿವಿ 4 ನ್ಯೂಸ್, ಬಾಗಲಕೋಟೆ. ಅವನ ಹತ್ರ ಕಿಲಿ ಐತಿ, ಅದಕ್ಕೆ ಲಾಕ್ ಮಾಡ್ಬೋದು. ನೀವು ಪೊಲೀಸರು ಬಂದು ಇಲ್ಲೇ ಹಂಗಾರ ನೀವು ಹೋಗ್ರಿ, ನಿಮ್ಮ ಇಲಾಖೆ ಹೋಗ್ರಿ, ಸಿಬ್ಬಂದಿ ಹೋಗ್ರಿ ಡಿ.ಆರ್. ಆಫೀಸ್ ಮಠ. ನಮ್ಮವ್ರು ಒಂದು 4 ಮಂದಿ ಅಭ್ಯರ್ಥಿಗಳು ಬರ್ತಾರೆ, ಹೋಗಿ ಡಿ.ಆರ್. ಒಪ್ಪಿಸಿ ಮಾಡ್ರಿ. ಅಭ್ಯಂತರ ಇಲ್ಲ. ಇವತ್ತ ಸೀದಾ ಹೋಗ್ಬೇಕ್ರಿ ಡಿ.ಆರ್. ಆಫೀಸ್ಗೆ. ಇಲ್ಲಿಂದ ಡಿ.ಆರ್. ಆಫೀಸ್ ಹೋಗಣ್ರಿ, ನಿಮ್ಮ ಇಲಾಖೆ ಹೋಗಣ್ರಿ. ನಮ್ಮ 4 ಮಂದಿ ಅಭ್ಯರ್ಥಿಗಳು ಕೆಲವರು ನೋಡಾಟ ಮಾಡಕ ಬಂದಿರ್ತೀರಿ, ಸುಳ್ಳ ಬಲಿಪೇಕ್ಷ ಕೊಡಬೇಡ್ರಿ. ಇದ್ದನ್ನು ಹೇಳಕತ್ತೀವಿ, ಕಾನೂನು ಪ್ರಕಾರ ನಾವು ಕ್ರಮ ತಗೋಬೇಕಾಗ್ತತಿ. ಎಲ್ಲರೂ ವಿಡಿಯೋಗ್ರಫಿ ಮಾಡ್ಕೊಳ್ತೀರಿ, ಕುಲಂ ಕುಲ ಹೇಳಕತ್ತೀನಿ. ಕಾನೂನು ಬಿಟ್ಟು ನಾವು ಪೊಲೀಸರು ಒಂದು ಏನು ಹೆಜ್ಜೆ ಇಡುದಿಲ್ಲ, ಕಾನೂನು ಪ್ರಕಾರ ಹೆಜ್ಜೆ ಇಡಬೇಕಾಗ್ತತಿ. ಇಲ್ಲಿ ನೀವು ಬಂದಿರಲ್ಲ, ಎಲ್ಲರೂ ಅರ್ಥ ಮಾಡ್ಕೋಬೇಕು. PKPSನ ಚುನಾವಣೆಯಲ್ಲಿ ಅನೇಕ ಅಕ್ರಮಗಳು ನಡೆದು, ಅಕ್ರಮಗಳು ಅಂತಂದ್ರೆ ಅಕ್ರಮಗಳ ಸರಿಮಾಲೆನ ಚುನಾವಣಾಧಿಕಾರಿಯಾಗಿರುವಂಥ MS ಬೀಳ್ಗಿ ಮತ್ತು ಸಹಾಯಕ ಚುನಾವಣಾಧಿಕಾರಿಯಾಗಿರುವಂಥ ಶೀಲವಂತ್ರವರು ಇಬ್ಬರು ಇಡೀ ಚುನಾವಣೆಯನ್ನು ರಾಜಕೀಯಗೊಳಿಸಿ ಇಲ್ಲಿ ನಾಮಪತ್ರದ ಸಲ್ಲಿಸುವುದರಿಂದ ಹಿಡಿದು ಇವತ್ತು ಚುನಾವಣೆಯ ಮತದಾನದವರೆಗೂ ಕೂಡ ಅನೇಕ ಅಕ್ರಮಗಳನ್ನು ಚುನಾವಣಾಧಿಕಾರಿ, ಮುಖ್ಯ ಚುನಾವಣಾಧಿಕಾರಿ ಮತ್ತು ಸಹಾಯಕ ಚುನಾವಣಾಧಿಕಾರಿ ಇಬ್ಬರು ಕೂಡ ಸಾಕಷ್ಟು ಅಕ್ರಮಗಳನ್ನು ಮಾಡಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅಯ್ಯಪ್ಪ ಸ್ವಾಮಿ ದೇವಾಲಯದ 27ನೇ ವರ್ಷದ ಪ್ರತಿಷ್ಠಾದಿನ ಮಹೋತ್ಸವವನ್ನು ನಡೆಸಿದ್ದು, ದೇವರ ಅನುಗ್ರಹ ಎಲ್ಲರಿಗೂ ದೊರೆಯಲಿ ಎಂದು ಪೂಜೆ ಸಲ್ಲಿಸಲಾಯಿತು ಎಂದು ಅಯ್ಯಪ್ಪ ಸ್ವಾಮಿ ದೇವಾಲಯ ಸಮಿತಿ ಅಧ್ಯಕ್ಷರಾದ ಶ್ರೀ ಶ್ರೀನಿವಾಸಯ್ಯ ತಿಳಿಸಿದ್ದಾರೆ. ಹೊಸಕೋಟೆಯ ಸರ್ ಎಂವಿ ಬಡಾವಣೆಯಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದ 27ನೇ ವರ್ಷದ ಪ್ರತಿಷ್ಠಾನದ ಮಹೋತ್ಸವ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ ಅವರು, ದೇವರ ಅನುಗ್ರಹ ಇದ್ರೆ ಯಾವುದೇ ಕಾರ್ಯ ಸಿದ್ಧಿಯಾಗಲು ಸಹಕಾರಿಯಾಗುತ್ತದೆ ಎಂಬ ನಮ್ಮ ಧಾರ್ಮಿಕತೆ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ. ಪ್ರತಿಯೊಬ್ಬರು ದೇವರನ್ನ ಪೂಜಿಸಿ ಪ್ರಾರ್ಥಿಸಿದರೆ ದೇಶ ಹಾಗೂ ನಾಡು ಸುಭಿಕ್ಷವಾಗಿರುತ್ತದೆ ಎಂಬ ಪ್ರತೀತಿ. ಅದರಂತೆ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಜಾತಿ ಅತೀತವಾಗಿ ಎಲ್ಲಾ ಜನರ ಸಹಕಾರದಿಂದ ದೇವಾಲಯ ಅಭಿವೃದ್ಧಿಯಾಗುತ್ತಾ ಬಂದಿದ್ದು, ಪ್ರತಿ ವರ್ಷ ಸಹ ಪ್ರತಿಷ್ಠಾನದ ಮಹೋತ್ಸವ ನೆರವೇರಿಸಿಕೊಂಡು ಬರುತ್ತಿದ್ದೇವೆ. ವಿಶೇಷವಾಗಿ ಮಹಾಗಣಪತಿ ಹೋಮ, ನವಕಮ್ಮ ಪಂಚಗವ್ಯ, ಕಲಶ ಪೂಜೆ, ಕಳಬ ಪೂಜೆ ಸೇರಿದಂತೆ ವಿಶೇಷ ಅಲಂಕಾರದ ಹಾಗೂ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಲಾಗಿದೆ ಎಂದು. ಇನ್ನು ಇದೇ ಸಂದರ್ಭದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದ ಪ್ರಧಾನ ಕಾರ್ಯದರ್ಶಿ ಉನ್ನಿಕೃಷ್ಣನ್, BMRDA ಮಾಜಿ ಅಧ್ಯಕ್ಷ ರಾಮಾಂಜನಪ್ಪ ಸೇರಿದಂತೆ ಅನೇಕ ಭಕ್ತರು ಉಪಸ್ಥಿತರಿದ್ದರು. ಗುರುಸ್ವಾಮಿಗಳು ಎಲ್ಲ ಹಿರಿಯ ಮುಖಂಡರುಗಳು ಸೇರಿ ಇವತ್ತು ಅಚ್ಚುಕಟ್ಟಾಗಿ ಬೆಳಗ್ಗೆಯಿಂದ ಪೂಜಾ ಕಾರ್ಯಕ್ರಮಗಳನ್ನು ನಂಬೂದರಿ ಪಾಂಡ್ರೆ ಅವರಿಂದ ಮೇನ್ ಅರ್ಚಕರು ಅವರು ಬಂದು ಇವತ್ತು ಕೇರಳದಿಂದ ಇವತ್ತು ಪೂಜಾ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟವ್ರೆ. ಇವತ್ತು ಈ ದೇವರ ಭಕ್ತಾದಿಗಳು ಸಹ ಅನ್ನದಾನವನ್ನು ಸಹ ಏರ್ಪಡಿಸುತ್ತಾರೆ. ಸುಮಾರು ಒಂದು 800ರಿಂದ 1,000 ಜನಕ್ಕೆ ಊಟದ ವ್ಯವಸ್ಥೆ ಕೂಡ ಸಹ ಮಾಡಿದ್ದಾರೆ. ಇದೆಲ್ಲ ಪ್ರತಿ ವರ್ಷದಂತೆ ಎಲ್ಲ ನಮ್ಮ ದೇವಸ್ಥಾನದ ಭಕ್ತಾದಿಗಳ ಸಹಕಾರದಿಂದ ಭಾಳ ಅಚ್ಚುಕಟ್ಟಾಗಿ ಇವತ್ತು ನಡ್ಸ್ಕೊಂಡು ಹೋಗ್ತಾ ಇದ್ದೀರಿ. ಪ್ರತಿ ವರ್ಷ ಮಾಡೋವಂಥ ವ್ಯವಹಾರಗಳಾಗಿರೋದ್ರಿಂದ ಭಕ್ತಾದಿಗಳು ಬಂದಿರ್ತಾರೆ, ಅವರು ನಮಗೆಲ್ಲ ಆದಷ್ಟು ಸಹಕಾರಗಳನ್ನು ಮಾಡಿಕೊಟ್ಟಿರ್ತಾರೆ. ಎಲ್ಲರಿಗೂ ಧನ್ಯವಾದಗಳು. ಜಾತ್ಯತೀತವಾಗಿ ನಡೆಯುವಂಥ ದೇವಸ್ಥಾನ ಇದು. ಈ ದೇವಸ್ಥಾನಕ್ಕೆ ಎಲ್ಲ ಸಹಕರಣ ಇದೆ. ಆ ಭಕ್ತಾದಿಗಳ ಸಹಕರಣೆಯಿಂದ ಇವತ್ತು ಅನುದಾನ ಎಲ್ಲನೂ ಭಕ್ತಾದಿಗಳಿಂದ ನಮಗೆ ಅನುಕೂಲ ಆಗ್ತದೆ. ಆದ ಕಾರಣ ಭಕ್ತಾದಿಗಳು ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಇಲ್ಲಿ ಭಾಗವಹಿಸಿ ಈ ದೇವರ ಕೃಪೆಗೆ ಪಾತ್ರವಾಗಿ ತನು ಮನ ಧನ ಸಹಾಯ ಮಾಡಿ ನಮ್ಮ ದೇವಸ್ಥಾನ ಏಳಿಗೆ ಮತ್ತು ಕ್ಷೇತ್ರ ಅಭಿವೃದ್ಧಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಕೈಮುಗಿ ಕೇಳ್ಕೊಳ್ತೇವೆ. ಜೈ ಸ್ವಾಮಿ ಅಯ್ಯಪ್ಪ. ಅಂತರ್ ಜಿಲ್ಲಾ ಮನೆಯ ಕಳುವು ವ್ಯಕ್ತಿಯನ್ನ ಬಂಧಿಸಿರುವ ಕಡೂರು ಪೊಲೀಸರು 4.19 ಲಕ್ಷ ಮೌಲ್ಯದ ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ.
ಕಡೂರು ಪಟ್ಟಣದಲ್ಲಿ ಮಳೆಗಾಲದ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ಮುಖ್ಯ ಅಧಿಕಾರಿ ಡಾಕ್ಟರ್ ವಿಕ್ರಮ್, ಹೆಚ್ಚುವರಿ ಪೊಲೀಸ್ ಮುಖ್ಯಾಧಿಕಾರಿ ಕೃಷ್ಣಮೂರ್ತಿ, ತರೀಕೆರೆ ಡಿವೈಎಸ್ಪಿ ಹಾಲಮೂರ್ತಿರಾವ್, ವೃತ್ತ ನಿರೀಕ್ಷಕ ಡಿ ದುರ್ಗಪ್ಪ ನೇತೃತ್ವದಲ್ಲಿ ಮನೆಗಳ್ಳರ ಪತ್ತೆಗೆ ತಂಡವನ್ನು ರಚಿಸಲಾಗಿತ್ತು. ಜಿಲ್ಲಾ ಪೊಲೀಸ್ ಕಚೇರಿಯ ಬೆರಳಚ್ಚು ಮತ್ತು ತಾಂತ್ರಿಕ ವಿಭಾಗದ ಸಿಬ್ಬಂದಿಗಳ ಸಹಾಯದಿಂದ ಆರೋಪಿಯನ್ನ ಪತ್ತೆ ಹಚ್ಚಲು ಕಡೂರು ಠಾಣೆಯ ಪಿಎಸ್ಐ ಪವನ್ ಕುಮಾರ್, ನವೀನ್ ಕುಮಾರ್, ಸಿಬ್ಬಂದಿಗಳಾದ ಮಂಜುನಾಥ್ ಸ್ವಾಮಿ, ಮಧು ಕುಮಾರ್, ಹರೀಶ್, ಧನಪಾಲ್ ನಾಯಕ್, ಮೊಹಮ್ಮದ್ ರಿಯಾಜ್ ಸ್ವಾಮಿ, ಎನ್ಕೆ ಜಯಮ್ಮ ಅವರುಗಳು ತಂಡದಲ್ಲಿದ್ದರು. ಹೊಳಲ್ಕೆರೆ ತಾಲೂಕು ಬರ್ಮಸಾಗರದ ದಾದಾಪೀರ ಸದ್ಯ ಭದ್ರಾವತಿಯ ಸೀಗೆಬಾಗಿಯಲ್ಲಿ ವಾಸಿಸುತ್ತಿದ್ದು ಈತನನ್ನ ಪತ್ತೆ ಹಚ್ಚಿ ಬಂಧಿಸಿದ್ದು. ಈತನ ಮೇಲೆ ಹಿಂದೆ ಬೀರೂರು, ಭದ್ರಾವತಿ, ಅರಸೀಕೆರೆ, ಕೆಆರ್ ನಗರ, ಮೈಸೂರು, ಹಿರಿಯೂರು, ಬೆಂಗಳೂರು ಹಾಗೂ ವಿವಿಧ ಠಾಣೆಗಳಲ್ಲಿ 40ಕ್ಕೂ ಹೆಚ್ಚು ಕಳ್ಳತನ ಪ್ರಕರಣಗಳು ದಾಖಲಾಗಿರುತ್ತವೆ. ಈತನಿಂದ 31 ಗ್ರಾಂ ತೂಕದ ಚಿನ್ನದ ಆಭರಣಗಳು ಮತ್ತು 102 ಗ್ರಾಂ ಬೆಳ್ಳಿ ಆಭರಣಗಳನ್ನು ವಶಪಡಿಸಿಕೊಂಡಿದ್ದು ಇವುಗಳ ಮೌಲ್ಯ 4,19,287 ರೂಪಾಯಿಗಳಾಗಿವೆ. ಈ ಪ್ರಕರಣ ಕಾರ್ಯಾಚರಣೆಯಿಂದ 2 ಮನೆ ಕಳವು ಪ್ರಕರಣಗಳನ್ನು ಭೇದಿಸಿ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಆರೋಪಿಯ ಪತ್ತೆ ತಂಡದ ಉತ್ತಮ ಕಾರ್ಯವನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ಲಾಘಿಸಿದ್ದು ತಂಡಕ್ಕೆ ಬಹುಮಾನವನ್ನ ಘೋಷಿಸಿದ್ದಾರೆ. ಪ್ರದೀಪ HE, NKS TV 4 ನ್ಯೂಸ್, ತರೀಕೆರೆ. ನಿಮ್ಮ ಸಮಸ್ಯೆಗಳಿಗೆ ನಾನು ಸದಾ ಸ್ಪಂದಿಸುತ್ತೇನೆ. ಸಂಸದ ಕೆ ರಾಜಶೇಖರ್ ಇಟ್ನಾಳ್ ಹೇಳಿಕೆ. ತುರ್ವಿಹಾಳ ಪಟ್ಟಣದಲ್ಲಿ ನೂತನವಾಗಿ ನಿರ್ಮಿಸಿದ 3.20 ಕೋಟಿ ರೂಪಾಯಿ ವೆಚ್ಚದ ಆರೋಗ್ಯ ಇಲಾಖೆಯ ವಸತಿ ಗೃಹಗಳಿಗೆ ನೂತನ ಸಂಸದ ರಾಜಶೇಖರ್ ಇಟ್ನಾಳ್ ಹಾಗೂ ಖಾದಿ ಮತ್ತು ಗ್ರಾಮೋದ್ಯೋಗ ನಿಗಮ ಮಂಡಳಿಯ ಅಧ್ಯಕ್ಷರು ಮತ್ತು ಮಸ್ಕಿ ವಿಧಾನಸಭಾ ಕ್ಷೇತ್ರದ ಶಾಸಕ ಆರ್ ಬಸನಗೌಡ ತುರ್ವಿಹಾಳ ಉದ್ಘಾಟಿಸಿದರು. ಮಾತನಾಡಿದ ಸಂಸದರಾದ ರಾಜಶೇಖರ್ ಇಟ್ನಾಳ್, ತಮ್ಮೆಲ್ಲರ ಆಶೀರ್ವಾದದಿಂದ ನಾನು ಸಂಸದನಾಗಿದ್ದೇನೆ. ನನ್ನನ್ನ ನೀವು ಗೆಲ್ಲಿಸಿದ್ದೀರಿ. ನಿಮ್ಮ ಸಮಸ್ಯೆಗಳಿಗೆ ನಾನು ಸದಾ ಸ್ಪಂದಿಸುತ್ತೇನೆ. ನನಗೆ ನಿಮ್ಮ ಸಹಕಾರ ಅಗತ್ಯ ಹಾಗೂ ಶಾಸಕರ ಹಲವಾರು ಅಭಿವೃದ್ಧಿ ಕಾರ್ಯಗಳು ನನ್ನ ಗೆಲುವಿಗೆ ಸಹಕಾರಿಯಾಗಿದೆ ಎಂದರು. ಶಾಸಕ ಆರ್ ಬಸನಗೌಡ ತುರ್ವಿಹಾಳ ಮಾತನಾಡಿ, ಚುನಾವಣೆಯಲ್ಲಿ ಗೆಲುವು ಸೋಲು ಸಾಮಾನ್ಯ. ಆದರೆ ಈ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಸಹೋದರ ಇಟ್ನಾಳ್ ಅವರು ಜಯಭೇರಿ ಗೆಲುವು ಸಾಧಿಸಿದ್ದು ಈ ಗೆಲುವು ನಮ್ಮದಲ್ಲ, ನಿಮ್ಮದು. ನಮ್ಮ ಕಾರ್ಯಕರ್ತರು ಹಾಗೂ ಮುಖಂಡರುಗಳು ಹಗಲು ರಾತ್ರಿ ಎನ್ನದೇ ಶ್ರಮಿಸಿದ್ದಾರೆ. ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸುತ್ತೇನೆ ಎಂದರು. ಶ್ರೀ ಶಂಕರಲಿಂಗೇಶ್ವರ ದೇವಸ್ಥಾನದಲ್ಲಿ ಇಟ್ನಾಳ್ ಅಭಿಮಾನಿಗಳಿಂದ 101 ತೆಂಗಿನಕಾಯಿ ಒಡೆದು ಗೆಲುವಿನ ಹರಕೆ ತೀರಿಸಿದರು. ಅಮೋಘ ರೇವಣಸಿದ್ದೇಶ್ವರ ಮಠದ ಶ್ರೀಗಳಿಂದ ಮತ್ತು ಮುಸ್ಲಿಂ ಸಮಾಜದ ಮುಖಂಡರಿಂದ ನೂತನ ಸಂಸದರಿಗೆ ಹಾಗೂ ಶಾಸಕರಿಗೆ ಸನ್ಮಾನಿಸಲಾಯಿತು. ತಮ್ಮ ಆಶೀರ್ವಾದದ ಮೂಲಕ ಇವತ್ತು ನಾನು ಸಂಸದನಾಗಿ ಇವತ್ತು ನಮ್ಮ ಸಹೋದರ ಶಾಸಕರು ಕೆಲವು ಅಭಿವೃದ್ಧಿ ಕಾರ್ಯಗಳ ಇವತ್ತು ಉದ್ಘಾಟನೆ ಕರೆದಿದ್ರು. ಒಳ್ಳೆ ಕಾರ್ಯಕ್ರಮ ಇತ್ತು. ಒಂದು ಉದ್ಘಾಟನೆ ಕೂಡ ನೆರವೇರಿಸಿ ಇವತ್ತು ಶ್ರೀಗಳ ಆಶೀರ್ವಾದವನ್ನು ಕೂಡ ಮೊದಲೇ ಬಾರಿಗೆ ಸಂಸದನಾಗಿ ತಮ್ಮ ಆಶೀರ್ವಾದ ಸಂಸದನಾಗಿ ಆಶೀರ್ವಾದವನ್ನು ಪಡ್ಕೊಳ್ಳುತ್ತಿದ್ದೀನಿ. ಇವತ್ತು ನನಗೆ ಆಶೀರ್ವಾದವನ್ನು ಮಾಡಿದರೆ ನಾನು 2 ಬಾರಿ ಅವರು ಸ್ಪರ್ಧೆ ಮಾಡಿ ಇವತ್ತು ಬಹಳಷ್ಟು ಸಂಸದರಾಗಲಿಕ್ಕೆ 2 ಚುನಾವಣೆಯಲ್ಲಿ ಇವತ್ತು ಸೋತರು ಕೂಡ 3ನೇ ಚುನಾವಣೆಯಲ್ಲಿ ಕೂಡ ಇವತ್ತು ಸ್ಪರ್ಧೆ ಮಾಡಿ ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು 2ನೇ ಬಾರಿಗೆ ಅವರು ಸ್ಪರ್ಧೆ ಮಾಡಿದರೆ ಇವತ್ತು ಗೆದ್ದು ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ತಮ್ಮೆಲ್ಲರ ಇಳಕಲ್ ಬಿಲಾಲ್ ಮಸ್ಜಿದ್ ಸಮಿತಿಯಿಂದ ವಫ್ ಅಧ್ಯಕ್ಷರಿಗೆ ಸನ್ಮಾನ. ಇಳಕಲ್ ಪಟ್ಟಣದ ಹಜರತ್ ಬಿಲಾಲ್ ಮಸ್ಜಿದ್ ಕಮಿಟಿ ಆಡಳಿತ ಮಂಡಳಿಯು ಕರ್ನಾಟಕ ವಫ್ ಮಂಡಳಿಯಿಂದ ಮಾನ್ಯತೆ ಪಡೆದುಕೊಂಡಿದೆ. ರವಿವಾರದಂದು ಅದರ ಪ್ರಮಾಣ ಪತ್ರವನ್ನು ಕಮಿಟಿ ಅಧ್ಯಕ್ಷರಿಗೆ ಹಸ್ತಾಂತರ ಮಾಡುತ್ತಿರುವುದು ಸಂತಸ ತಂದಿದೆ ಎಂದು ಜಿಲ್ಲಾ ವಫ್ ಅಧ್ಯಕ್ಷ ಮೆಹಬೂಬ್ ಸರ್ಕಾವಸ್ ತಿಳಿಸಿದರು. ಅವರಿಂದು ಬಿಲಾಲ್ ಮಸ್ಜಿದ್ ಕಮಿಟಿ ಪರ ಸನ್ಮಾನ ಸ್ವೀಕರಿಸಿ ಬಿಲಾಲ್ ಕಮಿಟಿ ಆಡಳಿತ ಮಂಡಳಿಯು ಸುಮಾರು ವರ್ಷಗಳಿಂದ ಸಮಿತಿ ರಚನೆಯಾಗದೆ ನೆನೆಗುದಿಗೆ ಬಿದ್ದಿದ್ದು ರವಿವಾರದಂದು ಅನುಮೋದಿತ ಪ್ರಮಾಣ ಪತ್ರ ಹಸ್ತಾಂತರಿಸಿ ಮಾತನಾಡಿದರು. ಅಭಿವೃದ್ಧಿಗಾಗಿ ಪ್ರಾಮಾಣಿಕ ಕೆಲಸ ಮಾಡುತ್ತಿದ್ದರೆ ಭಗವಂತನ ಕೃಪೆ ನಮ್ಮ ಮೇಲಿರುತ್ತದೆ ಎಂದರು. ಪ್ರತಿಯೊಂದು ವಫ್ ಸಂಸ್ಥೆಗಳ ಮೇಲೆ ಸಮುದಾಯದ ಎಲ್ಲ ಬಾಂಧವರ ಹಕ್ಕು ಇರುತ್ತದೆ ಅಂತ ಹೇಳಿದರು. ಬಿಲಾಲ್ ಕಮಿಟಿಯ ಜಾಗೆಯು ಅಭಿವೃದ್ಧಿಪಡಿಸಲು ಮತಕ್ಷೇತ್ರದ ಶಾಸಕ ಡಾ
ಡಾಕ್ಟರ್ ವಿಜಯಾನಂದ ಕಾಶ್ಯಪನವರು ಉತ್ಸುಕರಾಗಿದ್ದಾರೆ. ಅವರ ಸಹಾಯ ಸಹಯೋಗದೊಂದಿಗೆ ವಫ್ ಮಂಡಳಿಯಿಂದ ಅನುದಾನ ಪಡೆದು ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿ ಪಡೆದುಕೊಳ್ಳೋಣ ಎಂದರು. ಈ ಸಂದರ್ಭದಲ್ಲಿ ಕಮಿಟಿ ರಚನೆ ಮಾಡುವುದರಲ್ಲಿ ನೈತಿಕ ಬೆಂಬಲ ನೀಡಿ ಪ್ರೋತ್ಸಾಹಿಸಿದ ಕೆಎಂಯು ರಾಜ್ಯಾಧ್ಯಕ್ಷ ಜಬ್ಬಾರ್ ಕಲಬುರ್ಗಿ ಗೌರವಿಸಿ ಸನ್ಮಾನಿಸಿದರು. ಬಿಲಾಲ್ ಮಸ್ಜಿದ್ ಕಮಿಟಿ ಅಧ್ಯಕ್ಷ ಉಸ್ಮಾನ್ ಸಾಬ್ ತಾಜ್ನಿ, ಉಪಾಧ್ಯಕ್ಷ ಇಸ್ಮಾಯಿಲ್ ಸಾಬ್ ವಟಾರ್, ಸದಸ್ಯರಾದ ರಾಜಾ ಸಾಬ್ ಬಾವಿಕಟ್ಟೆ, ಇಬ್ರಾಹಿಂ ಮುಲ್ಲಾ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಶಿವಯ್ಯ ಕೆಂಬಾವಿಮಠ್, NKS TV 4 ನ್ಯೂಸ್, ಇಳಕಲ್. ದಯಾಪರನಾದ ಅಲ್ಲಾಹನ ನಾಮದಿಂದ ಇವತ್ತು ಇಳಕಲ್ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವಂಥ ನಮ್ಮ ಬಯಲು ಬಸವೇಶ್ವರ ನಗರದಲ್ಲಿ ಬಿಲಾಲ್ ಮಸ್ಜಿದ್ ಸಮಿತಿ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯಿಂದ ಅಸ್ತಿತ್ವಕ್ಕೆ ಬಂದಿದೆ. ಈ ಸಮಿತಿ ಸಮುದಾಯದ ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತದೆ. ಈ ಸಮಿತಿಯಾಗಲು ನಮ್ಮ ಜನಪ್ರಿಯ ಶಾಸಕರಾದಂಥ ವಿಜಯಾನಂದ ಕಾಶ್ಯಪನವರು ಪ್ರೇರಣೆಯಿಂದ ಅವರು ಶಿಫಾರಸಿನ ಮೇರೆಗೆ ಇವತ್ತು ಈ ಸಮಿತಿ ಅಸ್ತಿತ್ವಕ್ಕೆ ಬಂದಿದೆ. ಈ ಸಮಿತಿ ಸುಮಾರು 10 ವರ್ಷಗಳಿಂದ ಯಾವುದೇ ಮೂಲಭೂತ ಸೌಲಭ್ಯವಿಲ್ಲದೆ ವಂಚಿತ ಆಗಿತ್ತು ಸಮುದಾಯ. ಈ ಸಮುದಾಯಕ್ಕೆ ನಮ್ಮ ರಾಜ್ಯದ ಕರ್ನಾಟಕ ವಕ್ಫ್ ಮಂಡಳಿಯಿಂದ ಅನುಮೋದಿತಗೊಂಡಂಥ ಒಂದು ಸಮಿತಿಯನ್ನು ರಚನೆ ಮಾಡಿ ಅಲ್ಲಿ ಕೊಟ್ಟಿದ್ದೇವೆ. ಅಲ್ಲಿರುವಂಥ ಅತಿ ಕಡುಬಡವರು ಸಮುದಾಯದ ಪದಾಧಿಕಾರಿಗಳಾಗಿದ್ದಾರೆ. ಮುಂಬರುವ ದಿನದಲ್ಲಿ ಶಾಸಕರ ಗಮನಕ್ಕೆ ತಂದು ಹಾಗೂ ಕರ್ನಾಟಕ ರಾಜ್ಯದ ನಮ್ಮ ಜನಪ್ರಿಯ ವಕ್ಫ್ ಸಚಿವರಾದಂಥ BJ ಜಮೀರ್ ಅಹಮದ್ ಸಾಹೇಬರು ಹಾಗೂ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದ ಉತ್ಸಾಹಿ ಯುವಕರಾದಂಥ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯ ಚೇರ್ಮನ್ ಆದಂಥ ಕೆ ಅನ್ವರ್ ಭಾಷಾ ಅವರ ಅಮೃತಾಸ್ತಿಯಿಂದ ಸಮುದಾಯದ ಈ ಕಮಿಟಿಗೆ ಮೂಲಭೂತ ಸೌಲಭ್ಯಕ್ಕೋಸ್ಕರ ಕಾಂಪೌಂಡ್ ಆಗಲಿ ಕಟ್ಟಡಕ್ಕಾಗಲಿ ನಾವು ಅನುದಾನವನ್ನು ಕೋರುತ್ತೇವೆ. ಆದಿಜಾಂಬವ ಜನಸಂಘ ಸಂಘಟನೆಯ ಬೆಂಗಳೂರು ಪೂರ್ವ ತಾಲೂಕಿನ ಹಳೆಯ ಸಮಿತಿ ವಿಸರ್ಜಿಸಿ ಹೊಸ ಸಮಿತಿ ರಚಿಸಲಾಗಿದೆ ಎಂದು ಎಜೆಎಸ್ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಮುನಿಕೃಷ್ಣಯ್ಯ ತಿಳಿಸಿದರು. 5 ವರ್ಷಗಳ ಕಾಲ ಹಳೆಯ ಸಮಿತಿ ಇದ್ದು ಈಗ ಹೊಸ ಸಮಿತಿ ರಚಿಸಲಾಗಿದೆ. ಇನ್ನು ಮುಂದೆ ಹೊಸ ಸಮಿತಿಯು ನಮ್ಮ ಸಮುದಾಯದ ಬೆಂಗಳೂರು ಪೂರ್ವ ತಾಲೂಕಿನ ಎಲ್ಲ ಗ್ರಾಮಗಳಲ್ಲೂ ಭೇಟಿ ಕೊಟ್ಟು ಅಲ್ಲಿನ ಕುಂದುಕೊರತೆಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ಸಮಸ್ಯೆ ಪರಿಹಾರ ಮಾಡಲು ತಿಳಿಸಲಾಗಿದೆ. ಬೆಂಗಳೂರು ಪೂರ್ವ ತಾಲೂಕು ಆಯ್ಕೆಯಾದ ಹೊಸ ಸಮಿತಿಯ ಗೌರವ ಅಧ್ಯಕ್ಷರಾಗಿ ಪಂಟೇಂದ್ರಪ್ಪ, ಅಧ್ಯಕ್ಷರಾಗಿ ಅಶೋಕ್ ಆರ್, ಪ್ರಧಾನ ಕಾರ್ಯದರ್ಶಿಯಾಗಿ ಶಶಿಕುಮಾರ್, ಸಲಹೆಗಾರರಾಗಿ ಮಂಜುನಾಥ್ ಎನ್, ಮುನಿತಿಪ್ಪಮ್ಮ, ಸಹ ಕಾರ್ಯದರ್ಶಿ ಮುರಳಿ ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಎಜೆಎಸ್ನ ಪ್ರಧಾನ ಕಾರ್ಯದರ್ಶಿ ನರಸಿಂಹಯ್ಯ, ಮಾರತಹಳ್ಳಿಯ ಮಂಜುನಾಥ್, ಮಾದಿಗ ಸಮುದಾಯದ ರಾಜ್ಯ ಮುಖಂಡರಾದ ರಾಮಾಂಜಿ ವೈ ಮುಂತಾದವರು ಭಾಗವಹಿಸಿದರು. ಏನೆಂದು ಬೆಂಗಳೂರು ಪೂರ್ವ ತಾಲೂಕು ಮಂಡೂರು ಗ್ರಾಮದಲ್ಲಿ ಆದಿಜಾಂಬವ ಜನಸಂಘದ ಪೂರ್ವ ತಾಲೂಕು ಸಮಿತಿಯ ಸಭೆಯನ್ನು ಆಯೋಜನೆ ಮಾಡಿದ್ದೀವಿ. ಕಾರಣ ಇಷ್ಟೇ, ಏನು ಆದಿಜಾಂಬವ ಜನಸಂಘ 1918ರಲ್ಲಿ 18-19 ಸಾಲಿನಲ್ಲಿ ಪ್ರಾರಂಭವಾಗಿ ಇಂದಿಗೆ 5 ವರ್ಷ ಆಗಿದೆ. ಪೂರ್ವ ತಾಲೂಕಿನಲ್ಲಿ ಹಿಂದೆ ಒಂದು ಸಮಿತಿಯನ್ನು ರಚನೆ ಮಾಡಿ ಅವರು 5 ವರ್ಷಗಳ ಕಾಲ ತಾಲೂಕಲ್ಲಿ ಕಾರ್ಯನಿರ್ವಹಿಸಿರುತ್ತಾರೆ. ಈಗ ಬೇರೆಯವರಿಗೆ ಅವಕಾಶ ಮಾಡಿಕೊಡೋ ಒಂದು ಅನಿವಾರ್ಯತೆ ಇರೋದ್ರಿಂದ ಮತ್ತು ಯುವಕರು ತುಂಬ ಉತ್ಸಾಹ ಇರುವಂಥ ವಿದ್ಯಾವಂತರು ಮುಂದೆ ಬಂದಿರೋದ್ರಿಂದ ಅವರಿಗೆ ಅವಕಾಶ ಮಾಡಿಕೊಡೋದಕ್ಕೆ ಈ ಸಂದರ್ಭದಲ್ಲಿ ನಾವು ಈ ಸಭೆಯಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದೀವಿ ಪೂರ್ವ ತಾಲೂಕಿಗೆ. ಸೊ ಅದರಂತೆ ಏನು ಬೆಂಗಳೂರು ಪೂರ್ವ ತಾಲೂಕಿಗೆ ಇದೇ ಗ್ರಾಮದ ಮಂಡೂರು ಗ್ರಾಮದ ಒಂದು ಗ್ರಾಮ ಪಂಚಾಯಿತಿಯ ಸದಸ್ಯರಾದಂಥ ಅಶೋಕ್ ಆರ್ ಅವರನ್ನು ತಾಲೂಕು ಅಧ್ಯಕ್ಷರನ್ನಾಗಿ ಮತ್ತು ಪಟ್ಟೇಂದ್ರಪ್ಪ ಇವರನ್ನು ಗೌರವಾಧ್ಯಕ್ಷರನ್ನಾಗಿ, ಆಮೇಲೆ ಶಶಿಕುಮಾರ್ ಇವರನ್ನು ಪ್ರಧಾನ ಕಾರ್ಯದರ್ಶಿಗಳಾಗಿ,
ಮತ್ತು ಸಲಹೆಗಾರರನ್ನಾಗಿ ಮಂಜುನಾಥ್ ಮತ್ತು ಮುನಿತಿಮ್ಮಪ್ಪ ಹಾಗೂ ಸಹ ಕಾರ್ಯದರ್ಶಿಯಾಗಿ ಶ್ರೀ ಮುರಳಿ ಎಂಬುವರನ್ನು ಇಂದು ಸಭೆಯಲ್ಲಿ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದೀವಿ. ಸೊ ಇದು ಪೂರ್ಣ ಪ್ರಮಾಣದ ಸಮಿತಿಯನ್ನು ನಾವು ರಚನೆ ಮಾಡಬೇಕಾಗಿದೆ. ಸೊ ಅದಕ್ಕೆ ಸ್ವಲ್ಪ ಕಾಲಾವಕಾಶ ತಗೊಂಡು ತಾಲೂಕು ವ್ಯಾಪ್ತಿನಲ್ಲಿರುವಂಥ ಸಮಾಜ ಪರವಾದ ಆಲೋಚನೆಗಳಿರುವಂಥವರನ್ನು ನಾವು ಆಯ್ಕೆ ಮಾಡಿಕೊಂಡು ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಶ್ರೀರಂಗಪಟ್ಟಣ ಗಣಂಗೂರು ಟೋಲ್ನಲ್ಲಿ ವೈಟ್ ಬೋರ್ಡ್ ಇನೋವಾ ಕಾರ್ ಫಾಸ್ಟ್ ಟ್ರ್ಯಾಕ್ ರೀಚಾರ್ಜ್ ಮಾಡಿ ನ್ಯಾಷನಲ್ ಹೈವೇ ಫಾಸ್ಟ್ ಟ್ರ್ಯಾಕ್ ಟೋಟಲ್ ಅಮೌಂಟ್ ಕಟ್ಟಿ ಅಂತ ಹೇಳಿ, ಇಲ್ಲ ಅಂದ್ರೆ ನಿಮ್ಮ ಗಾಡಿ ಬಿಡುವುದಿಲ್ಲ ಕೆಟ್ಟ ಪದಗಳಿಂದ ನಿಂದಿಸಿರುವ ಟೋಲ್ ಏಜೆನ್ಸಿಯ ಕಾರ್ಮಿಕರು. ವೇದಮೂರ್ತಿ NKS TV 4 ನ್ಯೂಸ್ ಬೆಂಗಳೂರು. ಬೆಂಗಳೂರು ಮೈಸೂರು ಹೈವೇ ಟೋಲ್ ಇದು ನೋಡ್ರಿ, ಇಲ್ಲಿ ಒಂದ್ ಸ್ವಲ್ಪ ಹಂಗೆ ನೋಡ್ರಿ ಇವರು ಹೆಂಗ್ ಮಾತಾಡ್ತಾವ್ರೆ. ಇಲ್ಲಿ ಬರೋದು ಮೊದಲೇ ಆರ್ಟಿ ಮಡಿಕೊಂಡ್ ಬರ್ಬೇಕು. ನೀನು ಇಲ್ಲಿ ಬಂದ್ ರೀಚಾರ್ಜ್ ಮಾಡ್ಕೊಳ್ಳಲ್ಲ, ಇಲ್ಲಿ ಬಂದ್ ರೀಚಾರ್ಜ್ ಇರಪ್ಪ ಇರೋ ಒಂದ್ ನಿಮಿಷ. ಫಾಸ್ಟ್ ಟ್ಯಾಗ್ ಅಲ್ಲಿ ರೀಚಾರ್ಜ್ ಇರ್ತದ ಇರೋಲ್ಲ ನಮಗ್ ಗೊತ್ತಿರಲ್ಲಪ್ಪ. ಇಲ್ಲಿ ಬಂದ್ ರೀಚಾರ್ಜ್ ಮಾಡಿದೀವಿ, ಟೋಲ್ದು ಕಟ್ ಆಗೈತೆ, ಎಲ್ಲ ಆಗೈತೆ. ಇನ್ನು 500 ರೂಪಾಯಿ ಅದೇನು ಅಂದಲ್ಲಪ್ಪ. ಟೋಲ್ಗೆ ಇವಾಗ ಮೈಸೂರು ಕಡೆಯಿಂದ ಗಾಡಿ ಎಂಟ್ರಿ ಆಗಿರೋದು, ಟೋಲ್ ಅಲ್ಲಿ ಬಂದು ಗಾಡಿ ನಿಂತ್ಕೊಂತು. ಫಾಸ್ಟ್ ಟ್ಯಾಗ್ ಅಲ್ಲಿ ರೀಚಾರ್ಜ್ ಇರ್ತೈತೆ ಇರಲ್ವಾ ನಮ್ಗೇನ್ ಗೊತ್ತಿರುತ್ತ. ಫಾಸ್ಟ್ ಟ್ಯಾಗ್ ಬಂದು ಇವಾಗ ಇಲ್ಲಿ ರೀಚಾರ್ಜ್ ಮಾಡಿದ್ವಿ 500 ರೂಪಾಯಿ. ನೋಡಿ ರೀಚಾರ್ಜ್ ಅಲ್ಲೂ ಕಟ್ ಆಗಿದೆ ಫಾಸ್ಟ್ ಟ್ಯಾಗು. ಇವ್ರು ಇದಾರಲ್ಲ ಇವ್ರಗ ಇವನ್ ಬಂದ್ಬಿಟ್ಟು ಇದು ನಿಮ್ ಸೂಪರ್ವೈಸರ್ ಯಾರ್ರಿ? ನಿಮ್ ಸೂಪರ್ವೈಸರ್ ಕರ್ಸ್ರಿ ಒಂದ್ ಸ್ವಲ್ಪ. ನಿಮ್ ಸೂಪರ್ವೈಸರ್ ಕರ್ಸ್ರಿ. ಇದು ಮಾತು ಬತ್ತ ಇವಾಗ ಹೇಗ್ ಮಾತಾಡ್ರಿ ಮಾತಾಡ್ರಿ ಆಯ್ತು. ನೋಡ್ರಿ ಹೆಂಗಸ್ರ ಹತ್ರ ಹೆಂಗ್ ಮಾತಾಡ್ತಾವ್ರಿ ಅಂತ. ಸರ್ ನೀವೇನ್ ಕೆಲಸ ಮಾಡೋದಿಲ್ಲ? ನೀವೇನ್ ಕೆಲಸ ಮಾಡೋದು? ನೀವೇನ್ ಕೆಲಸ ಮಾಡೋದು? ನೋಡ್ರಿ ಒಂದ್ ಸ್ವಲ್ಪ ನೋಡಿ ಇವರು ಇರಿ ಬನ್ನಿ ಸರ್ ಸೈಡ್ ಬರ್ರಿ. ಆಯ್ತು ಸರ್ ಐಡಿ ಕಾರ್ಡು ಸ್ವಲ್ಪ ಐಡಿ ಕಾರ್ಡ್ ತೋರಿಸಿ ಸರ್. ಐಡಿ ಕಾರ್ಡು ನೋಡ್ರಿ ಯಾವ ತರ ಮಾತಾಡ್ತಾ ಇದಾರೆ ಏನೋ. ಮೊಹರಂ ಸಮಯದಲ್ಲಿ ದರ್ಶನ್ ಫೋಟೋ ಹಿಡಿದು ಕುಣಿದು ಕುಪ್ಪಳಿಸಿದ ಅಭಿಮಾನಿಗಳು. ಯಾದಗಿರಿ ತಾಲೂಕಿನ ಅರೇಕೆರಾ ಕೆ ಗ್ರಾಮದಲ್ಲಿ ಮೊಹರಂ ಹಬ್ಬವು ಹಿಂದೂ ಮುಸ್ಲಿಮರು ಭಾವೈಕ್ಯತೆಯಿಂದ ಯಾವುದೇ ತಾರತಮ್ಯವಿಲ್ಲದೆ ಸರ್ವ ಧರ್ಮೀಯರು ಪಾಲ್ಗೊಂಡು ಹಬ್ಬವನ್ನ ಆಚರಿಸುತ್ತಾರೆ. ಈ ವೇಳೆ ದರ್ಶನ್ ಫೋಟೋ ಹಿಡಿದು ಕುಣಿದು ಕುಪ್ಪಳಿಸಿ ಅಭಿಮಾನಿಗಳು ತಮ್ಮ ಅಭಿಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮನ್ ಲಾಲ್ ಸಿಂಗ್ ರಾಠೋಡ್ ಜೊತೆ ಶಿವು ರಾಠೋಡ್, NKS TV 4 ನ್ಯೂಸ್, ಯಾದಗಿರಿ. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV 4, ಇದು ನಿರಂತರ ಕಾರ್ಯಪಡೆ.